ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದ 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 ನೋಡು ಡಿ.ಕೆ. ಸಾಹೇಬ. ಗುಡ್ ಮಾರ್ನಿಂಗ್ ಕನ್ನಡಿಗರೇ, ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿಎಂ ಡಿ.ಕೆ. ಶಿವಕುಮಾರ್ ಕೊನೆಗೂ ತಮ್ಮ ಟೀಮ್ ರೆಡಿ ಮಾಡಿಕೊಂಡಿದ್ದಾರೆ. ಈ ಟೀಮ್ 2028ಕ್ಕೆ ನಿರ್ಣಾಯಕವಾಗಿದೆ. ಏನಿದು ಟೀಮ್ 2028? ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ಗೂ 2028ಕ್ಕೂ ಏನು ಸಂಬಂಧ ಅನ್ನೋ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀವಿ. ಪೂರ್ತಿ ವಿಡಿಯೋ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, 2028ಕ್ಕೆ ಕರ್ನಾಟಕ ಮತ್ತೊಂದು ಅಸೆಂಬ್ಲಿ ಚುನಾವಣೆಗೆ ಸಜ್ಜಾಗಬೇಕಿದೆ. ಡಿ.ಕೆ. ಶಿವಕುಮಾರ್ ರೆಡಿ ಮಾಡಿರೋ ಕ್ಯಾಬಿನೆಟ್ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. 2023ರಲ್ಲಿ ಕರ್ನಾಟಕದ ಬಹುತೇಕ ಮಹಿಳಾ ಮತದಾರರು ಕಾಂಗ್ರೆಸ್ ಕೈ ಹಿಡಿದಿದ್ದರು, ಭರ್ಜರಿ ಬಹುಮತದೊಂದಿಗೆ ಗೆಲ್ಲಿಸಿದ್ದರು. ಆದರೆ ಈಗ ಮಹಿಳಾ ಸಚಿವೆಯನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಲು ಕಾಂಗ್ರೆಸ್ ಮೀನಾಮೇಷ ಎಣಿಸುತ್ತಿದೆ. ಇದು ಒಂದು ಕಡೆಯಾದರೆ, ಜಾತಿ ಲೆಕ್ಕಾಚಾರ ಬಹಳ ಇಂಪಾರ್ಟೆಂಟ್ ವಿಷಯ. ಈಗ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ 6 ಒಕ್ಕಲಿಗ ನಾಯಕರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಲಿಂಗಾಯತರಿಗೆ 7, ಪರಿಶಿಷ್ಟ ಜಾತಿ ಕೂಡ 7 ಸ್ಥಾನ ಗಿಟ್ಟಿಸಿಕೊಂಡಿದೆ. ಪರಿಶಿಷ್ಟ ಪಂಗಡ 3, ಮುಸ್ಲಿಮರಿಗೆ 3, ಕುರುಬರಿಗೆ 2 ಮಂತ್ರಿಯ ಪಟ್ಟ ಸಿಕ್ಕಿದೆ. ಇನ್ನು ಉಳಿದಂತೆ ಈಡಿಗ, ಮರಾಠ, ರಜಪೂತ್, ಕ್ರಿಶ್ಚಿಯನ್ ಮತ್ತು ಉಪ್ಪಾರ ಜನಾಂಗಕ್ಕೆ ತಲಾ 1 ಮಂತ್ರಿ ಸ್ಥಾನ ನೀಡಲಾಗಿದೆ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರ ಈ ಟೀಮನ್ನು ಸೂಕ್ಷ್ಮವಾಗಿ ನೋಡಿ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲಬಹುದು? ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ.